ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಇವತ್ತಿನ ವ್ಲಾಗ್ ಏನಂದರೆ, ನಾವು ಊರಿಗೆ ಹೋಗ್ತಾ ಇದ್ವಿ. ಊರ ಹಬ್ಬ ಐತೆ ಅಂತ ಹೇಳಿದ್ನಲ್ವಾ. ನೆಕ್ಸ್ಟ್ ಇಯರ್ ಗ್ರ್ಯಾಂಡಾಗಿರುತ್ತೆ. ಎಂತಕ್ಕೆ ಅಂದರೆ ಇನ್ನು ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಊರಲ್ಲಿ. ಸೊ ಈ ಸಲ ಕೊಂಡ ಏನೂ ಇರಲ್ಲ. ಎಲ್ಲರೂ ಸಿಂಪಲಾಗಿ ಅವ್ರವ್ರ ಮನೆಯಲ್ಲಿ ಮಾಡ್ಕೊತಾರೆ. ನೆಕ್ಸ್ಟ್ ಇಯರು ಚೆನ್ನಾಗಿರುತ್ತೆ, ಯಾಕಂದರೆ ದೇವಸ್ಥಾನನೂ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಎಲ್ಲರೂ ಅವ್ರ ಮನೇಲಿ ಮರಿಯೆಲ್ಲ ಕಟ್ ಮಾಡಿ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದು ಕೊಂಡ, ಆಮೇಲೆ ಇನ್ನೂ ಏನೇನೋ ಇದೆ ರಿಚುವಲ್ಸ್, ಗೊತ್ತಿಲ್ಲ ನನಗೆ ಅದ್ರ ಹೆಸರೆಲ್ಲ. ಚೆನ್ನಾಗಿರುತ್ತೆ ಒಂಥರ. ನೆಕ್ಸ್ಟ್ ಇಯರ್ ತೋರಿಸ್ತೀನಿ. ಈ ಸಲ ಏನಿಲ್ಲ, ಬರೀ ಇಷ್ಟೇ. ಹಂಗೆ ಹೋಗ್ತಾ ದಾರಿಲಿ ಟಿಫನ್ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ವಾಟರ್ ಮೆಲನ್ ತೊಗೊಂಡ್ವಿ. ಹಂಗೆ ಬುಜ್ಜಿಗೆ ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್ ಬೇಕಿತ್ತು, ಹಾಲು ಮೊಸರೆಲ್ಲ ತೊಗೊಂಡು ಹೋಗಿ ರೀಚ್ ಆದ್ವಿ ಊರ ಮನೆ ಹತ್ರ. ಇದೇ ನಮ್ಮ ಮನೆ ಊರ್ದು, ಅಂಚನ ಮನೆ ಇದು, ಏನಿಲ್ಲ ಚಿಕ್ಕ ಮನೆ ಅಷ್ಟೇ. ಇವರು ಸಂತವ್ರ ದೊಡ್ಡಪ್ಪನ ಮಕ್ಕಳು, ಅಣ್ಣಂದರು, ಇವರೆಲ್ಲ ಅವನಿಗೆ 3 ಜನ ಇದ್ದಾರೆ. ಇವ್ರ ಅಪ್ಪಂಗೆ ಇವನೊಬ್ಬನೇ ಮಗ ಆ್ಯಂಡ್ ಒಬ್ಬರು ಮಗಳು. ನಮ್ಮ ಮಾವ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ನಮ್ಮನ್ನ. ಹೋಗಲ್ಲಿ ದೇವ್ರ ಕೈ ಮುಕ್ಕೊಂಡು ಬಂದ್ವಿ. ನೋಡಿ, ಇಲ್ಲಿ ಶೀಟ್ ಥರ ಹಾಕಿಸ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ದೇವ್ರನ್ನ. ದೇವಸ್ಥಾನ ಫುಲ್ಲು ಕನ್ಸ್ಟ್ರಕ್ಷನ್ ಮುಗ್ದಿದ ಮೇಲೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಪಕ್ಕದಲ್ಲೇ ನಮ್ಮ ಮನೆ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಎದುರುಗಡೆನೆ ಕಟ್ಟಿಸ್ತಾ ಇರೋದು ದೇವಸ್ಥಾನ. ಚೆನ್ನಾಗಿ ಮಾತಾಡ್ತಾರೆ. ಅಮ್ಮ ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಹಾಯ್ ಮಾಡು. ನನ್ನ ಸೊಸೆನ ಸಬ್ಸ್ಕ್ರೈಬ್ ಮಾಡಿ. ಏನು ನಮ್ಮ ಅತ್ತೆ ಇವರೇ ಸಂತೋರಮ್ಮ. ನನ್ನ ಸೊಸೆನ ಸಬ್ಸ್ಕ್ರೈಬ್ ಮಾಡಿ. ನೋಡ ಯಾರಂತ ನೋಡ ಮಾತ ಕೊಡಮ್ಮ ಯಾನ್ನ ಸುಮ್ಮನೆ ಆ ಥರ ರೇಗಿಸ್ತಾ ಇರ್ತಾನೆ ಅಷ್ಟೇ ಅವ್ರ ಅಮ್ಮನ ಯಾವಾಗಲೂ. ಆಮೇಲೆ ಯಾರು ಸೀರಿಯಸ್ ಆಗಿ ತೊಗೊಂಬೇಡಿ. ಅಲ್ಲೇ ಪಕ್ಕದಲ್ಲಿ ತೆಂಗಿನ ಮರಗಳೈತೆ, ಅಲ್ಲಿಂದ ಎಳ್ನೀರು ತಂದುಕೊಟ್ಟ. ಕುಡಿದ್ಬಿಟ್ಟು ಹಂಗೆ ಮಧ್ಯಾಹ್ನದ ಲಂಚ್ ಮುಗಿಸ್ಕೊಂಡ್ವಿ ಎಲ್ಲರೂ. ಏನೇನು ಮಾಡಿದ್ರು ಅಂತ ತೋರಿಸ್ತೀನಿ ಬನ್ನಿ. ಗೀ ರೈಸು, ಬೋಟಿ, ಚಿಕನ್ ಫ್ರೈ, ಮೊಟ್ಟೆ, ಆಮೇಲೆ ಮಟನ್ ಸಾರು ಎಲ್ಲ ಮಾಡಿದ್ರು. ಹಂಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆದ್ದೆ. ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ. ಆಮೇಲೆ ಟೀ ಕುಡಿದ್ಬಿಟ್ಟು ಸಂಜೆಗೆ ಕೈಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಮಟನ್ ಕೈಮಾ ನಾನು ಮಾಡೋದು ಎಲ್ರಿಗೂ ಇಷ್ಟ, ಅದಕ್ಕೆ ಎಲ್ಲೋದ್ರೂ ಮಾಡ್ತಾಯಿರ್ತೀನಿ. ಕೈ ಬೇರೆ ಕಟ್ಟಾಗೋಯ್ತು ನನಗೆ. ಇವಳು ಸಂತೋರ್ ಅಕ್ಕನ ಮಗಳು. ಹಂಗೆ ಅಲ್ಲಿ ದೇವಸ್ಥಾನದ ಕಡೆಯಿಂದ 2 ಮರಿ ತರಿಸಿದ್ರು ಊರವರೆಲ್ಲ, ದೇವ್ರಿಗೆ ಒಪ್ಸೋಕ್ಕೆ ಅಂದ್ಬಿಟ್ಟು. ಅದೇನೋ ಸತ್ತಿಗೆಯಲ್ಲಿ ಇದು ಮಾಡ್ತಾರದನ್ನ. ಆವಾಗ 2 ಮರೀಲಿ 1 ಮರಿ ಒದುರ್ಲೇ ಇಲ್ಲ. ಸೊ ಅದನ್ನು ಹರಾಜಿಗೆ ಅಂದ್ಬಿಟ್ಟು ಕೂಗ್ತಾಯಿದ್ರು. ಆವಾಗ ನನ್ನ ಹಸ್ಬೆಂಡೇ ತೊಗೊಂಡ್ರು ಕೂಗ್ಬಿಟ್ಟು 2350ಕ್ಕೆ. ಅದು ಹಾಲು ಕುಡಿಯೋ ಮರಿ ಇನ್ನೂ. ಅದಕ್ಕೆ ಸಂತೋರ್ ಅತ್ತೆ ಒಬ್ಬರು ಇದ್ದಾರೆ, ಅವ್ರ ಹತ್ರನೇ ಬಿಟ್ಬಿಟ್ಟು ಬಂದಿದ್ದೀವಿ. ಇವಳಿಗೆ ಬೇರೆ ಅನಿಮಲ್ಸ್ ಅಂದರೆ ಏನು ಒಂಚೂರು ಭಯ ಇಲ್ಲ, ಎಲ್ಲ ಮುಟ್ತಾಳೆ. ಆಮೇಲೆ ಅದಕ್ಕೆ ಏನೇನು ತಂದು ತಿನ್ನಿಸ್ತಾ ಇದ್ಲು, ಹಾಲು ಕುಡಿಸೋದು ಬಾಟ್ಲಿಗೆ ಹಾಕ್ಕೊಂಡು ಹಂಗೆಲ್ಲ ಮಾಡ್ತಾಯಿದ್ಲು. ಮನೆಯೇ ಸೇರಲಿಲ್ಲ ಅವಳಂತೂ. ಅಲ್ಲೇ ಇದ್ಲು ಮೇಕೆ ಹತ್ರ, ಹಸು ಹತ್ರ ಎಲ್ಲ ಆಟಾಡಿಕೊಂಡು. ಒಂಚೂರು ಭಯ ಇಲ್ಲ. KGF ಅಂದರೆ ಕಾಂಪೌಂಡ್ ಗೇಟೆಲ್ಲ ಹಾಕ್ಸಿದ್ರಲ್ವ, ಈಚೆ ಹೋಗಲ್ಲ ಅಂತಂದ್ಬಿಟ್ಟು ಅನ್ಕೊತಾ ಇದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಓಡೋಗ್ತಾಳೆ, ಎಲ್ಲಿ ಬಿದ್ದುಬಿಡ್ತಾಳೋ ಅಂದ್ಬಿಟ್ಟು ಭಯ ಬೇರೆ ನನಗೆ. ಹೋಗಿ ಹೇಳ್ಕೊಂಬಂದ್ರು ತಿರ್ಗಾ ಓಡೋಗ್ಬಿಡ್ತಾ ಇದ್ಲು. ಅಪ್ಪ ಮಗಳು ಸೇಮ್ ಹೆಂಗವ್ರು ನೋಡಿ.
ನಾವು ವೆಡ್ನೆಸ್ಡೇ ಹೋಗಿದ್ದು, ಇದು ಥರ್ಸ್ಡೇ ಮಾರ್ನಿಂಗು. ನಿನ್ನೆ ಹಾಕ್ಕೊಂಡಿದ್ದಿದ್ದು ಬಟ್ಟೆಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಒಗ್ದಾಕ್ತಿದ್ದೆ. ಬಿಸಿಲು ಚೆನ್ನಾಗಿ ಬರ್ತಿತ್ತು, ಅದಕ್ಕೆ ಎಲ್ಲ ಒಗೆದು ಒಣಗಾಕ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಹಂಗೆ ನಮ್ಮ ಮಾವ ತಲೆ ಕಲೆತ್ತಿಟ್ಟಿದ್ರು ನಿನ್ನೆದು, ಅದನ್ನು ಇವತ್ತು ಮಾಡಿದ್ವಿ. ಊರಲ್ಲಿ ನಮ್ಮ ಮರಿ ಕುಯ್ಯೋಕ್ಕೆಲ್ಲ ಯಾರನ್ನೂ ಕರೆಸಲ್ಲ ನಾವು, ಯಾಕಂದರೆ ಸಂತೋರ ಅಪ್ಪನೇ ಎಲ್ಲ ಮಾಡೋದು. ಅವ್ರಿಗೆ ಬರುತ್ತೆ, ಚಿಕ್ಕ ವಯಸ್ಸಿಂದ ಅಭ್ಯಾಸ ಅವ್ರಿಗೆ. ಇವಳಿಗೆ ಬೇರೆ ಅಲ್ಲಿ ಯಾವುದೋ ಗಾಡಿ ಬೇರೆ ಸಿಕ್ಬಿಟ್ಟಿತ್ತು. ಏನು ಸ್ನಾನ ಮಾಡ್ಬಿಟ್ಟು ಬಿಟ್ಟಿದ್ರು ಫುಲ್ಲು ಗಲೀಜು ಮಾಡ್ಕೊತಾ ಇದ್ಲು ಬಟ್ಟೆನೆಲ್ಲ. ಅದೇ ಅಲ್ಲೈತಲ್ಲ ಆ ಬದಿಲಿ ಹೋಗ್ಬಿಡ್ತಾ ಇದೆ ನಂಜುಂಡಿ. ಕಾಪಾಡ್ರಿ ಅಣ್ಣ ಹಂಗೆ ಮಧ್ಯಾಹ್ನದ ಮೇಲೆ ಒಂದು ಸ್ವಲ್ಪ ಹೊತ್ತು ಜಮೀನ್ ಹತ್ರ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರ್ಕೊಂಡು ಹೋಗಿದ್ದ. ಇದು ನಮ್ಮದು ಜಮೀನು. ಇಲ್ಲಿ ಹುಳ್ಳಿಕಾಳು ಮತ್ತು ಅಲಸಂದೆ ಕಾಳೆಲ್ಲ ಬೆಳೆದಿದ್ವಿ. ಈ ಸಲ ಇನ್ನೂ ಏನೂ ಹಾಕಿಲ್ಲ, ಇದು ಫುಲ್ಲು ನಮ್ಮದೇ. ಹಂಗೆ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹಂಗೆ ಅವನು ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋದ, ನಾನು ಡ್ರಾಪ್ ಮಾಡಿಬಿಟ್ಟು. ಹಂಗೆ ನಾನು ಸರಿ ಅಂದ್ಬಿಟ್ಟು ವಾಟರ್ ಮೆಲನ್ ತಂದಿದ್ವಲ್ಲ, ಅದು ನೆನಪಾಯಿತು. ಸರಿ ಅದನ್ನಾದ್ರು ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಹೋದೆ ಮನೆ ಹತ್ರ. ಸಂಜೆ ಮೇಲೆ ಅದೇನೋ ಸತ್ತಿಗೆದು ಏನೋ ಪೂಜೆ ಐತೆ ಅಂತ ಹೇಳ್ತಿದ್ದ. सबत करो कलर ಐತೆ ಆಮೇಲೆ ಅಲ್ಲೂ ಕರೆಂಟ್ ಇರಲಿಲ್ಲ, ನನ್ನ ಫೋನಲ್ಲೂ ಚಾರ್ಜ್ ಇರಲಿಲ್ಲ, ಏನು ಶೂಟ್ ಮಾಡೋಕ್ಕಾಗಿಲ್ಲ. ಇದು ಮುಗಿಸ್ಕೊಂಡು ಮಲಗಿದ್ದೆದ್ದು ನೆಕ್ಸ್ಟ್ ಡೇ ಫ್ರೈಡೇ ಜಾತ್ರೆಗೆ ಹೋಗಿದ್ವಿ. ಲಾಸ್ಟ್ ಡೇ ಅದೇನೆ ಜಾತ್ರೆ ಹೋಗಿ ಮುಗಿಸ್ಕೊಂಡು ಹಂಗೆ ಬೆಂಗಳೂರು ಕಡೆ ರಿಟರ್ನ್ ಆದ್ವಿ. ಹಂಗೆ ಆಟೋಲ್ಲಿ ಚಾರ್ಜ್ ಹಾಕ್ಕೊಂಡಿದ್ದೆ ಫೋನು, ಅದಕ್ಕೆ ಸ್ವಲ್ಪ ಮಾತ್ರ ಶೂಟ್ ಮಾಡಿದೆ. ಬಂದಿದ್ದ ತಕ್ಷಣ 20th ಫೆಬ್ರವರಿ ಬಂದ್ವಿ ನಾವು 11:45 ಹಂಗೆ. 21st ಸಂತೂದ್ ಬರ್ತಡೇ. ಸರಿ 12 o'clock ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಕೇಕ್ ಇಸ್ಕೊಂಡೆ. ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಮುಂದೆ ಏನೇನಾಗುತ್ತೆ ಅಂದ್ಬಿಟ್ಟು. ಇದೇ ಥರ ಎಲ್ಲರೂ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗೋಣ. ಬಾಯ್ ಬಾಯ್.